ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಂದಿನ ಅವಧಿಯಲ್ಲಿ 7ನೇ ತರಗತಿಯ ಸಮಾಜ ವಿಷಯದಲ್ಲಿ ಬರ್ತಕ್ಕಂಥ ಈ ಬಹಮನಿ ಆದಿಲ್ ಶಾಹಿಗಳು ಅಂತಕ್ಕಂಥ ಪಾಠವನ್ನ ಅಧ್ಯಯನ ಮಾಡ್ತಾ ಇದ್ದೀವಿ. ಅದರ ಮುಂದುವರಿದ ಭಾಗವನ್ನ ಈ ಒಂದು ಅವಧಿಯಲ್ಲಿ ಅಧ್ಯಯನ ಮಾಡೋಣ. ಹಾಗಾದ್ರೆ ಈಗಾಗಲೇ ನಾವು ಈ ಬಹಮನಿ ಆದಿಲ್ ಶಾಹಿಗಳು ಅಂತಕ್ಕಂಥ ಪಾಠದಲ್ಲಿ ಹಿಂದಿನ ಅವಧಿಯಲ್ಲಿ 5 ಶಾಹಿ ಮನೆತನಗಳ ಕುರಿತು ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥ ಒಂದು ಶಾಹಿ ಮನೆತನ ಯಾವುದಂದ್ರೆ ವಿಜಯಪುರದ ಆದಿಲ್ ಶಾಹಿಗಳು ಅಂತಕ್ಕಂಥವ್ರು. ಇನ್ನ ಎರಡನೇದಾಗಿ ಬರ್ತಕ್ಕಂಥ ಒಂದು ಶಾಹಿ ಮನೆತನ ಯಾವುದಂದ್ರೆ ಬೀದರ್ನ ಬರಿದಿ ಶಾಹಿ ಮನೆತನ ಅಂತೇಳಿ ಈಗಾಗಲೇ ನಾವು ಅಧ್ಯಯನವನ್ನ ಮಾಡಿದ್ದೀವಿ. ಹಾಗಾದ್ರೆ ಈ ಒಂದು ಅವಧಿಯಲ್ಲಿ ಇದರಲ್ಲಿ ಬರ್ತಕ್ಕಂಥ ಮೂರನೇ ಒಂದು ಮನೆತನ, ಶಾಹಿ ಮನೆತನಗಳಲ್ಲಿ ಒಂದಾಗಿರ್ತಕ್ಕಂಥ ಮೂರನೇ ಮನೆತನ ಯಾವುದಂದ್ರೆ ಗೋಲ್ಕೊಂಡದ ಕುತುಬ್ ಶಾಹಿಗಳು ಅಂತೇಳಿ ಕರೀತಾ ಇದ್ದಾರೆ. ಹಾಗಾದ್ರೆ ಈ ಗೋಲ್ಕೊಂಡದ ಕುತುಬ್ ಶಾಹಿಗಳ ಒಂದು ಮನೆತನದ ಕುರಿತು ಈ ಒಂದು ಅವಧಿಯಲ್ಲಿ ನಾವು ಅಧ್ಯಯನವನ್ನ ಮಾಡೋಣ. ಹಾಗಾದ್ರೆ ಈ ಗೋಲ್ಕೊಂಡದ ಒಂದು ಕುತುಬ್ ಶಾಹಿಗಳು ಇವರ ಒಂದು ಅವಧಿಯಲ್ಲಿ ಈ ಒಂದು ಗೋಲ್ಕೊಂಡದ ಕುತುಬ್ ಶಾಹಿ ಮನೆತನದ ಸ್ಥಾಪಕ ಯಾರು ಅಂತೇಳಿ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಹಾಗಾದ್ರೆ ಈ ಗೋಲ್ಕೊಂಡದ ಕುತುಬ್ ಶಾಹಿ ಮನೆತನದ ಸ್ಥಾಪಕನ ಹೆಸರು ಯಾವುದು ಅಂದ್ರೆ ಕುಲಿ ಕುತುಬ್ ಶಾ ಅಂತೇಳಿ ಆತನ ಹೆಸರು. ಇದರ ಸ್ಥಾಪಕ ಯಾರು? ಕುಲಿ ಕುತುಬ್ ಶಾ ಅಂತೇಳಿ ಆತನ ಹೆಸರು. ಸ್ಥಾಪಕ ಕುಲಿ ಕುತುಬ್ ಶಾ. ಕುಲಿ ಕುತುಬ್ ಶಾ ಈತ ಈ ಗೋಲ್ಕೊಂಡದ ಕುತುಬ್ ಶಾಹಿ ಮನೆತನದ ಒಬ್ಬ ಸ್ಥಾಪಕನಾಗಿದ್ದಾನೆ. ಹಾಗಾದ್ರೆ ಈತ ಈ ಗೋಲ್ಕೊಂಡದ ಕುತುಬ್ ಶಾಹಿ ಮನೆತನದಲ್ಲಿ ಈತ ಸ್ಥಾಪಕನಾಗಿ ಸುದೀರ್ಘವಾಗಿರ್ತಕ್ಕಂಥ ಆಡಳಿತವನ್ನ ಈತ ನಡೆಸಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಹಾಗಾದ್ರೆ ಸುವ್ಯವಸ್ಥಿತವಾಗಿರ್ತಕ್ಕಂಥ ಆಡಳಿತವನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಈ ಕುಲಿ ಕುತುಬ್ ಶಾ ಅಂತಕ್ಕಂಥ ವ್ಯಕ್ತಿ ಈತ ಏನಾಗ್ತಾ ಇದ್ದಾನ ಅಂತಂದ್ರೆ ತನ್ನದೇ ಆಗಿರ್ತಕ್ಕಂಥ ಆಡಳಿತವನ್ನ, ಸುಭದ್ರವಾಗಿರ್ತಕ್ಕಂಥ ಆಡಳಿತವನ್ನ ನಡೆಸಿಕೊಂಡು ಬರ್ತಾ ಇದ್ದ ಅಂತ ಇತಿಹಾಸಕಾರರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವನ ಒಂದು ಅಂತ್ಯ ಅಂತಕ್ಕಂಥದ್ದು ಯಾವ ರೀತಿ ಆಗ್ತಾ ಇದೆ ಅಂತಂದ್ರೆ ಈತನ ಒಂದು ಉತ್ತಮವಾಗಿರ್ತಕ್ಕಂಥ ಆಳ್ವಿಕೆಯನ್ನ ಕಟ್ಟಿರ್ತಕ್ಕಂಥ ಈತನ ಮಗ ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಈತನನ್ನ ಕೊಲೆ ಮಾಡ್ತಾ ಇದ್ದಾನೆ. ಯಾರನ್ನ? ಕುಲಿ ಕುತುಬ್ ಶಾ ಅಂತಕ್ಕಂಥ ಈ ಗೋಲ್ಕೊಂಡದ ಕುತುಬ್ ಶಾಹಿ ಮನೆತನದ ಸ್ಥಾಪನ ಆಗಿರ್ತಕ್ಕಂಥ ಈತನನ್ನ ಉತ್ತಮವಾಗಿರತಕ್ಕಂಥ ಆಡಳಿತವನ್ನ ಇವು ನಡೆಸಿಕೊಂಡು ಬರ್ತಾ ಇರತಕ್ಕಂಥದ್ದನ್ನ ಕಂಡು ಆತನ ಒಬ್ಬ ಮಗ ಏನು ಮಾಡ್ತಾ ಇದ್ದಾನ, ಆತನನ್ನ ಹತ್ಯೆ ಮಾಡ್ತಾ ಇದ್ದಾನೆ, ಅಂದ್ರೆ ಕೊಲೆಯನ್ನು ಮಾಡ್ತಾ ಇದ್ದಾನೆ. ಹಾಗಾದ್ರೆ ಈ ಗೋಲ್ಕೊಂಡದ ಕುತುಬ್ ಶಾಹಿ ಮನೆತನದಲ್ಲಿ ಅತಿ ಪ್ರಸಿದ್ಧ ಆಗಿರ್ತಕ್ಕಂಥ ಒಬ್ಬ ಸುಲ್ತಾನ ಯಾರು ಅಂತಂದ್ರೆ ಆತನ ಹೆಸರು ಇಬ್ರಾಹಿಂ ಅಂತೇಳಿ ಆತನ ಹೆಸರು. ಯಾರು? ಇಬ್ರಾಹಿಂ ಅಂತೇಳಿ ಆತನ ಹೆಸರು. ಈತ ಬಹಳ ಒಳ್ಳೆಯ ವ್ಯಕ್ತಿಯಾಗಿದ್ದ. ಯಾರು? ಇಬ್ರಾಹಿಂ. ಈತ ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ಕಾಣ್ತಕ್ಕಂಥ ಒಂದು ಒಳ್ಳೆಯ ಗುಣ ಈತನಲ್ಲಿತ್ತು. ಈತನ ಆಡಳಿತದಲ್ಲಿ ಬಹುಸಂಖ್ಯೆಯಲ್ಲಿ ಹಿಂದೂ ಧರ್ಮೀಯರು ಸೇರಿಕೊಂಡಿದ್ದರು. ಈ ಇಬ್ರಾಹಿಂ ಅಂತಕ್ಕಂಥ ಒಂದು ಈತನ ಒಂದು ಆಳ್ವಿಕೆ ನಡೀತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಈತ ಬಹಳ ಸಂಖ್ಯೆಯಲ್ಲಿ ಹಿಂದೂಗಳನ್ನ ತನ್ನ ಆಡಳಿತಗಾರರನ್ನಾಗಿ ಈತ ಏನು ಮಾಡಿದ? ನೇಮಕ ಮಾಡಿಕೊಂಡಿದ್ದ. ಹಾಗಾದ್ರೆ ಈತನ ಒಂದು ಆಡಳಿತದ ಒಂದು ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಗಳೇ ಸೇರಿಕೊಂಡಿದ್ದರು ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಹಾಗಾದ್ರೆ ಈತನ ಒಂದು ಆಳ್ವಿಕೆಯಲ್ಲಿ ರಾಜಧಾನಿಯಾಗಿರ್ತಕ್ಕಂಥ ಈ ಗೋಲ್ಕೊಂಡ ಅಂತಕ್ಕಂಥ ಒಂದು ನಗರವನ್ನ ಈತ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಒಂದು ಸುಂದರವಾಗಿರ್ತಕ್ಕಂಥ ಒಂದು ನಗರವನ್ನಾಗಿ ಈತ ನಿರ್ಮಾಣ ಮಾಡ್ತಾ ಇದ್ದಾನೆ. ನೋಡಿ ಮಕ್ಕಳೇ, ಇಲ್ಲಿ ಈ ಇಬ್ರಾಹಿಂ ಅಂತಕ್ಕಂಥ ಒಬ್ಬ ಸುಲ್ತಾನ ಗೋಲ್ಕೊಂಡ ಅಂತಕ್ಕಂಥ ಒಂದು ರಾಜಧಾನಿ ಆಗಿರ್ತಕ್ಕಂಥ ಈ ಗೋಲ್ಕೊಂಡ ಅಂತಕ್ಕಂಥ ಒಂದು ನಗರವನ್ನ
ಅವತ್ತಿನ ಒಂದು ಕಾಲದಲ್ಲಿ ಸುಂದರ ಒಂದು ನಗರವನ್ನಾಗಿ ಆತ ನಿರ್ಮಾಣ ಮಾಡಿದ ಅಂತೇಳಿ ಇತಿಹಾಸಕಾರರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದ್ರೆ ಸಾಮಾನ್ಯ ಶಕ 1589ರ ಒಂದು ಅವಧಿಯಲ್ಲಿ ಅವತ್ತಿನ ಒಂದು ಕಾಲದಲ್ಲಿ ಇಬ್ರಾಹಿಂ ತನ್ನ ರಾಜಧಾನಿಯನ್ನ ಗೋಲ್ಕೊಂಡದಿಂದ ಹೈದರಾಬಾದಿಗೆ ಆತ ವರ್ಗಾವಣೆಯನ್ನ ಮಾಡ್ತಾ ಇದ್ದಾನೆ. ನೋಡಿ ಮಕ್ಕಳೇ, ಈಗಾಗಲೇ ನಾವು ತಿಳಿದುಕೊಂಡಂತೆ ಆತನ ರಾಜಧಾನಿಯಾಗಿರ್ತಕ್ಕಂಥ ಗೋಲ್ಕೊಂಡ ಅಂತಕ್ಕಂಥ ಒಂದು ನಗರವನ್ನ ಸುಂದರ ನಗರವನ್ನಾಗಿ ಆತ ನಿರ್ಮಾಣ ಮಾಡ್ತಾ ಇದ್ದಾನೆ. ತದನಂತರದಲ್ಲಿ ತನ್ನ ರಾಜಧಾನಿಯನ್ನ ಆತ ಏನ್ ಮಾಡ್ತಾ ಇದ್ದಾನೆ, ವರ್ಗಾವಣೆಯನ್ನ ಮಾಡ್ತಾ ಇದ್ದಾನೆ. ಗೋಲ್ಕೊಂಡದಿಂದ ಹೈದರಾಬಾದ್ಗೆ ತನ್ನ ರಾಜಧಾನಿಯನ್ನ ಈತ ಏನ್ ಮಾಡ್ತಾ ಇದ್ದಾನೆ, ವರ್ಗಾವಣೆಯನ್ನ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಈ ಇಬ್ರಾಹಿಂ ನಂತರ ಬಂದಿರತಕ್ಕಂಥ ಅನೇಕ ಸುಲ್ತಾನರನ್ನು ನಾವು ಕರಿತಾ ಇದ್ದೀವಿ. ಅವರಲ್ಲಿ ಅಬ್ದುಲ್ಲಾ ಕುತುಬ್ ಶಾ ಅಂತಕ್ಕಂಥ ಒಬ್ಬ ಸುಲ್ತಾನ, ಅಬುಲ್ ಹಸನ್ ಅಂತಕ್ಕಂಥ ಮತ್ತೊಬ್ಬ ಸುಲ್ತಾನ. ಇವರು ಅಸಮರ್ಥ ಸುಲ್ತಾನರಾಗಿದ್ದರು. ಸರಿಯಾದ ರೀತಿಯಲ್ಲಿ ಆಡಳಿತವನ್ನು ನಡೆಸಿಕೊಂಡು ಹೋಗೋದಕ್ಕೆ ಇವರಿಗೆ ಬರಲಿಲ್ಲ. ಹೀಗಾಗಿ ಅವತ್ತಿನ ಒಂದು ಕಾಲದಲ್ಲಿ ಈ ಗೋಲ್ಕೊಂಡ ಅಂತಕ್ಕಂಥ ಒಂದು ನಗರ ಅಂದ್ರೆ ರಾಜಧಾನಿ ಏನಾಯ್ತು, ಮೊಘಲರ ಒಂದು ಕೈವಶವಾಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಇಬ್ರಾಹಿಮನ ನಂತರ ಬಂದಿರತಕ್ಕಂಥ ಇಬ್ಬರು ಸುಲ್ತಾನರು ಅಸಮರ್ಥ ಸುಲ್ತಾನರಾಗಿದ್ದರಿಂದ ಈ ಗೋಲ್ಕೊಂಡ ಅಂತಕ್ಕಂಥ ಒಂದು ನಗರ ಯಾರ ಕೈವಶ ಆಯಿತು, ಮೊಘಲರ ಒಂದು ಕೈವಶ ಆಯಿತು ಅಂತೇಳಿ ಇತಿಹಾಸಕಾರರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದ್ರೆ ಇದಾದ ನಂತರ ಬರ್ತಕ್ಕಂಥ ಮತ್ತೊಂದು ಮನೆತನ ಯಾವುದು ಅಂತಂದ್ರೆ ಅದು ಅಹಮದ್ ನಗರದ ನಿಜಾಂ ಶಾಹಿಗಳು ಅಂತಕ್ಕಂಥ ಒಂದು ಮನೆತನ. ಅಹಮದ್ ನಗರದ ನಿಜಾಂ ಶಾಹಿಗಳು ಅಂತೇಳಿ ಅವರನ್ನ ಕರೀತಾ ಇದ್ದಾರೆ. ಹಾಗಾದ್ರೆ ಈ ಗೋಲ್ಕೊಂಡ ಅಂತಕ್ಕಂಥ ಒಂದು ನಗರ ಮೊಘಲರ ಕೈವಶ ಆದ ನಂತರ ಸಾಮಾನ್ಯ ಶಕ 1490ರ ಒಂದು ಅವಧಿಯಲ್ಲಿ ಈ ಅಹಮದ್ ನಗರದ ನಿಜಾಂ ಶಾಹಿಗಳು ಅಂತಕ್ಕಂಥ ಒಂದು ಮನೆತನದವರು ಆ ಒಂದು ಭಾಗವನ್ನು ಆಳ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಅವತ್ತಿನ ಒಂದು ಸಂದರ್ಭದಲ್ಲಿ ಜುನ್ನಾರಿನ ಒಂದು ಪ್ರಾಂತಾಧಿಕಾರಿ ಇರತಕ್ಕಂಥ ಈ ನಿಜಾಂ ಶಾಹಿ ಅಂತೇಳಿ ಆತನ ಹೆಸರು. ಆತ ರಾಜವಂಶದ ಮಲ್ಲಿಕ್ ಅಹಮದ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸ್ವತಂತ್ರವಾದ ಒಂದು ಅಹಮದ್ ನಗರ ರಾಜ್ಯವನ್ನು ಅವತ್ತಿನ ಕಾಲದಲ್ಲಿ ಆತ ಸ್ಥಾಪನೆ ಮಾಡ್ತಾ ಇದ್ದಾನೆ. ಹೀಗೆ ಅವತ್ತಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈ ಬುರ್ಹಾನ್ ಹುಸೇನ್ ನಿಜಾಂ ಶಾ ಮುರ್ತುಜಾ ಹೆಸರಿಗೆ ಮಾತ್ರ ಇವರು ಸುಲ್ತಾನರಾಗಿದ್ದರು. ಈ ಒಂದು ಮನೆತನದ ಒಂದು ಅವಧಿಯಲ್ಲಿ ಯಾವುದು ಅಹಮದ್ ನಗರದ ನಿಜಾಂ ಶಾಹಿಗಳು ಅಂತಕ್ಕಂಥ ಒಂದು ಮನೆತನ ಆಳ್ವಿಕೆಯನ್ನು ಮಾಡ್ತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಏನಾಯಿತು ಅಂತಂದ್ರೆ ಈ ಬುರ್ಹಾನ್ ಹುಸೇನ್ ನಿಜಾಂ ಶಾ ಮುರ್ತುಜಾ ಇವರು ಹೆಸರಿಗೆ ಮಾತ್ರ ಸುಲ್ತಾನರಾಗಿದ್ದರು ಅಂತೇಳಿ ಇತಿಹಾಸಕಾರರು ಹೇಳ್ತಾ ಇದ್ದಾರೆ. ಹೀಗಾಗಿ ಅವತ್ತಿನ ಕಾಲದಲ್ಲಿ ಈ ಶಾಂತ ಬೇಬಿಯ ಒಂದು ಮರಣದೊಂದಿಗೆ ಏನಾಗ್ತಾ ಇದೆ ಅಂದ್ರೆ ಈ ಅಹಮದ್ ನಗರ ಅಂತಕ್ಕಂಥದ್ದು ಪತನವನ್ನ ಹೊಂದ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಕೊನೆಗೆ ಏನಾಗ್ತಾ ಇದೆ ಅಂತಂದ್ರೆ ಮೊಘಲ್ ದೊರೆ ಶಹಜಾನನ ಒಂದು ಕಾಲದಲ್ಲಿ, ಮೊಘಲ್ ದೊರೆಯಾಗಿರ್ತಕ್ಕಂಥ ಈ ಶಹಜಾನನ ಒಂದು ಕಾಲದಲ್ಲಿ ಈ ಅಹಮದ್ ನಗರ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಇದು ಮೊಘಲ್ ಸಾಮ್ರಾಜ್ಯದಲ್ಲಿ ಅದು ವಿಲೀನವಾಗ್ತಾ ಇದೆ. ನೋಡಿ ಮಕ್ಕಳೇ, ಈ ಅಹಮದ್ ನಗರದ ನಿಜಾಂ ಶಾಹಿಗಳು ಅಂತಕ್ಕಂಥವ್ರು ಏನು ಆಳ್ವಿಕೆಯನ್ನು ಮಾಡ್ತಾ ಇದ್ರು, ಅವತ್ತಿನ ಒಂದು ಕಾಲದಲ್ಲಿ ಅನೇಕ ಅಸಮರ್ಥ ಸುಲ್ತಾನರು ಅಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅದರ ಒಂದು ಸದುಪಯೋಗ ಪಡಿಸಿಕೊಂಡಿರ್ತಕ್ಕಂಥ ಮೊಘಲ್ ದೊರೆಯಾಗಿರ್ತಕ್ಕಂಥ ಶಹಜಹಾನ್ ಆತ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಅವತ್ತಿನ ಒಂದು ಕಾಲದಲ್ಲಿ ಈ ಅಹಮದ್ ನಗರವನ್ನ ಸಂಪೂರ್ಣವಾಗಿ ಈ ಮೊಘಲ್ ಸಾಮ್ರಾಜ್ಯದಲ್ಲಿ ಆತ ಏನ್ ಮಾಡ್ತಾ ಇದ್ದಾನೆ, ವಿಲೀನಗೊಳಿಸಿಕೊಳ್ತಾ ಇದ್ದಾನೆ. ಹೀಗಾಗಿ ಈ ಅಹಮದ್ ನಗರದ ಒಂದು ನಿಜಾಂ ಶಾಹಿಗಳ ಒಂದು ಆಳ್ವಿಕೆ ಅಂತಕ್ಕಂಥದ್ದು ಅಂತ್ಯಗೊಳ್ತಾ ಇದೆ. ಇದಾದ ನಂತರ ಬರ್ತಕ್ಕಂಥ ಕೊನೆಯಾಗಿರ್ತಕ್ಕಂಥ ಒಂದು ಮನೆತನ ಯಾವುದು ಅಂತಂದ್ರೆ ಶಾಹಿ ಮನೆತನ ಯಾವುದು ಅಂದ್ರೆ ಬಿರಾರ್ನ ಇಮಾದ್ ಶಾಹಿಗಳು ಅಂತೇಳಿ ಈ ಮನೆತನದವರು ಆಳ್ವಿಕೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಬಿರಾರ್ನಲ್ಲಿರ್ತಕ್ಕಂಥ ಈ ಇಮಾದ್ ಶಾಹಿಗಳು ಅವತ್ತಿನ ಕಾಲದಲ್ಲಿ ಈ ಬಹಮನಿ ಸಾಮ್ರಾಜ್ಯದ ಒಂದು ಪತನವನ್ನು ಹೊಂದಿದ ನಂತರ ಏನಾಯಿತು ಅಂದ್ರೆ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಒಂದು 5 ದಕ್ಷಿಣ ಸುಲ್ತಾನ ರಾಜ್ಯಗಳಲ್ಲಿ ಈ ಬಿಹಾರಿನ ಒಂದು ಇಮಾದ್ ಶಾಹಿ ಮನೆತನ ಕೂಡ ಒಂದು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ಬೀದರ್ನ ಉತ್ತರದಲ್ಲಿ ಅವತ್ತಿನ ಕಾಲದಲ್ಲಿ ವಾರ್ಧಾ ಇರ್ಬೋದು,
ತಪತಿ ಇರ್ಬೋದು, ಪೆಣಗಂಗಾ ಇರ್ಬೋದು, ವೈನಗಂಗಾ ಈ ನದಿಗಳ ಒಂದು ನಡುವಿನ ಪ್ರದೇಶ ಇದಾಗಿರ್ತದೆ. ಹಾಗಾದ್ರೆ ಇವರ ಒಂದು ರಾಜಧಾನಿ ಅವತ್ತಿನ ಕಾಲದಲ್ಲಿ ಎಲಿಚಿಪುರ, ಇಮಾದ್ ಅವರ ಒಂದು ರಾಜಧಾನಿ ಯಾವುದು ಆಗಿತ್ತು ಅಂದ್ರೆ ಅವತ್ತಿನ ಒಂದು ಕಾಲದಲ್ಲಿ ಈ ಬಿಹಾರಿನ ಇಮಾದ್ ಶಾಹಿಗಳ ಒಂದು ರಾಜಧಾನಿ ಎಲಿಚಿಪುರ ಅಂತಲೇ ಕರೀತಾ ಇದ್ದಾರೆ. ಹೀಗಾಗಿ ಈ ಇವತ್ತಿನ ಒಂದು ಕಾಲದಲ್ಲಿ ಇಮಾದ್ ನಂತರ ಅವನ ಮಗನಾಗಿರ್ತಕ್ಕಂಥ ಅಲ್ಲಾವುದ್ದೀನ್ ಇಮಾದ್ ಅಂತೇಳಿ ಆತ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಈತ ಸಮರ್ಥನಾಗಿರ್ತಕ್ಕಂಥ ಸುಲ್ತಾನನಾಗಿರಲಿಲ್ಲ. ಹೀಗಾಗಿ ಇವನ ನಂತರ ಬಂದಿರತಕ್ಕಂಥ ಅವನ ಮಗ ಯಾರು ಅಂತಂದ್ರೆ ದರಿಯಾ ಇಮಾದ್ ಶಾ ಅಂತೇಳಿ ಆತ ಅಧಿಕಾರಕ್ಕೆ ಬರ್ತಾ ಇದ್ದಾನೆ. ಈತನ ಅವಧಿಯಲ್ಲಿ ಕೂಡ ಅವತ್ತಿನ ಒಂದು ಕಾಲದಲ್ಲಿ ನೆರೆ ರಾಜ್ಯಗಳೊಂದಿಗೆ ಈ ಬಿಹಾರಿನ ಒಂದು ಕದನ ಅಂತಕ್ಕಂಥದ್ದು ಅವತ್ತಿನ ಕಾಲದಲ್ಲಿ ನಡೀತಾನೆ ಇತ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ದರಿಯಾ ಇಮಾದ್ ಶಾನ ಒಂದು ಮರಣಾನಂತರ ಆತನ ಒಂದು ಮಗನಾಗಿರ್ತಕ್ಕಂಥ ಬಾಲಕನಾಗಿರ್ತಕ್ಕಂಥ ಬುರ್ಹಾನ್ ಶಾ ಅಂತೇಳಿ ಆ ವ್ಯಕ್ತಿಯ ಹೆಸರು. ಆತ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಆತ ಸ್ವೀಕಾರ ಮಾಡಿದ ನಂತರ ಆತನ ಒಂದು ಕಾಲದಲ್ಲಿ ಅಧಿಕಾರ ವಜೀರನಾಗಿರ್ತಕ್ಕಂಥ ತುಷಾರ್ ಖಾನನ ಒಂದು ಕೈ ಸೇರ್ತಾ ಇದೆ ಅವತ್ತಿನ ಒಂದು ಕಾಲಾವಧಿಯಲ್ಲಿ. ಮುಂದೆ ಈ ಬಿಹಾರ್ ರಾಜ್ಯ ಅಂತಕ್ಕಂಥದ್ದು ಅವತ್ತಿನ ಒಂದು ಕಾಲಾವಧಿಯಲ್ಲಿ ಸುಲ್ತಾನರ ವಶವಾಗುವ ಮೂಲಕ ಅದು ಏನಾಗ್ತಾ ಇದೆ, ಅಂತ್ಯಗೊಳ್ತಾ ಇದೆ ಅಂತಕ್ಕಂಥ ಮಾತನ್ನ ಇತಿಹಾಸಕಾರರು ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದ್ರೆ ಈ ಬಹಮನಿ ಆದಿಲ್ ಶಾಹಿಗಳು ಅಂತ ಹೇಳಿ ನಾವೇನು ಕರೀತಾ ಇದ್ದೀವಿ, ಇವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಆಡಳಿತವನ್ನು ಅವತ್ತಿನ ಕಾಲದಲ್ಲಿ ನಡೆಸಿಕೊಂಡು ಬಂದಿರತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಹಾಗಾದ್ರೆ ಈ ಆದಿಲ್ ಶಾಹಿಗಳ ಕೊಡುಗೆಗಳ ಕುರಿತು ಈಗ ನಾವು ಅಧ್ಯಯನವನ್ನು ಮಾಡಬೇಕಾಗ್ತದೆ. ಈ ಬಹಮನಿ ಆದಿಲ್ ಶಾಹಿಗಳು ಅಂತ ನಾವೇನು ಕರೀತಾ ಇದ್ದೀವಿ, ಇವರು ಈ ವಿಜಯಪುರದ ಆದಿಲ್ ಶಾಹಿಗಳು ತಮ್ಮ ಸುಮಾರು 200 ವರ್ಷಗಳ ಒಂದು ಆಳ್ವಿಕೆಯಲ್ಲಿ ಶಿಕ್ಷಣ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಚಿತ್ರಕಲೆ ಇರ್ಬೋದು, ಕಲೆ ಇರ್ಬೋದು, ವಾಸ್ತುಶಿಲ್ಪ ಕ್ಷೇತ್ರಗಳಿಗೆ ಅಪಾರವಾಗಿರ್ತಕ್ಕಂಥ ಒಂದು ಕಾಣಿಕೆಯನ್ನ ಅವತ್ತಿನ ಕಾಲದಲ್ಲಿ ನೀಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದೇ ಒಂದು ಮಾದರಿಯಲ್ಲಿ ಈ ಬಹಮನಿ ಆದಿಲ್ ಶಾಹಿಗಳು ಅಂತ ನಾವೇನು ಕರೀತಾ ಇದ್ದೀವಿ, ಇವರು ಕೂಡ ಅವತ್ತಿನ ಒಂದು ಕಾಲದಲ್ಲಿ ಶಿಕ್ಷಣ, ಸಾಹಿತ್ಯ, ಸಂಗೀತ, ವರ್ಣಚಿತ್ರಕಲೆ ಇರ್ಬೋದು, ಕಲೆ ಮತ್ತು ವಾಸ್ತುಶಿಲ್ಪ ಇದೆಲ್ಲ ಕ್ಷೇತ್ರಗಳಿಗೆ ಅಪಾರವಾಗಿರ್ತಕ್ಕಂಥ ಒಂದು ಕೊಡುಗೆಗಳನ್ನ ನೀಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಅತಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಮೊದಲನೆಯದು ಯಾವುದಂದ್ರೆ ಶಿಕ್ಷಣ ಅಂತೇಳಿ ನಾವು ಹೇಳ್ಬೋದು. ಶಿಕ್ಷಣ, ಈ ಶಿಕ್ಷಣ ಅಂತಕ್ಕಂಥ ಒಂದು ಕ್ಷೇತ್ರಕ್ಕೆ ಬಹಮನಿ ಆದಿಲ್ ಶಾಹಿಗಳು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಏನು ಅನ್ನೋದನ್ನ ಈಗ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಅವತ್ತಿನ ಒಂದು ಕಾಲದಲ್ಲಿ ಈ ಬಹಮನಿ ಆದಿಲ್ ಶಾಹಿಗಳು ಶಿಕ್ಷಣ ಪ್ರೇಮಿಗಳು ಆಗಿದ್ದರು ಅಂತಕ್ಕಂಥ ಮಾತನ್ನ ಇತಿಹಾಸಕಾರರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವತ್ತಿನ ಕಾಲದಲ್ಲಿ ಈ ಶಿಕ್ಷಣವನ್ನ ಪೋಷಣೆ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ಇವರು ಪಡ್ಕೊಂಡಿದ್ರು ಅಂತಕ್ಕಂಥದ್ದು. ಯಾಕಂದ್ರೆ ಅವತ್ತಿನ ಒಂದು ಕಾಲದಲ್ಲಿ ಈ ಶಿಕ್ಷಣ ಅಂತಕ್ಕಂಥದ್ದು ಈ ಬಹಮನಿ ಆದಿಲ್ ಶಾಹಿಗಳು ಕೊಡ್ತಕ್ಕಂಥ ಒಂದು ಶಿಕ್ಷಣ ಅದು ಇಸ್ಲಾಂ ಸಂಸ್ಥೆಯನ್ನ ಬೆಳೆಸುವುದಾಗಿತ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಅವತ್ತಿನ ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ಇವರು ಕೊಡ್ತಕ್ಕಂಥ ಒಂದು ಶಿಕ್ಷಣ ಯಾವ ಒಂದು ಮಾದರಿಯನ್ನು ಒಳಗೊಂಡಿತ್ತು ಅಂತಂದ್ರೆ ಅದು ಇಸ್ಲಾಂ ಸಂಸ್ಕೃತಿಯನ್ನ ಬೆಳೆಸುವಂತ ಒಂದು ಶಿಕ್ಷಣ ಅದಾಗಿತ್ತು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅವತ್ತಿನ ಕಾಲದಲ್ಲಿ ಮುಕ್ತ ಮತ್ತು ಮದರಾಸಗಳಲ್ಲಿ ಮುಕ್ತ ಮತ್ತು ಮದರಸ ಅಂತಕ್ಕಂಥ ಒಂದು ಶಿಕ್ಷಣದ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಕೊಡ್ತಾ ಇದ್ರು. ಮುಕ್ತ ಮತ್ತು ಮದರಸ, ಮುಕ್ತ ಮತ್ತು ಮದರಸಗಳಲ್ಲಿ ಶಿಕ್ಷಣವನ್ನ ನೀಡುತ್ತಾ ಇದ್ರು. ಮುಕ್ತ ಮತ್ತು ಮದರಸ ಈ ಒಂದು ಶಿಕ್ಷಣ ಕೇಂದ್ರಗಳಲ್ಲಿ ಮುಕ್ತ ಮತ್ತು ಮದರಸ ಏನು ಶಿಕ್ಷಣ ಕೇಂದ್ರಗಳು ಅಂದ್ರೆ ಅವತ್ತಿನ ಕಾಲದಲ್ಲಿ ಶಿಕ್ಷಣವನ್ನ ಕೊಡ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕೇಂದ್ರಗಳು ಇವಾಗಿದ್ದವು ಅಂತೇಳಿ ಹೇಳ್ತಾ ಇದ್ದಾರೆ. ಈ ಎರಡು ಸ್ಥಳಗಳಲ್ಲಿ ವಿದ್ಯಾರ್ಥಿಗಳಿಗೆ ಅವತ್ತಿನ ಕಾಲದಲ್ಲಿ ಶಿಕ್ಷಣವನ್ನ ನೀಡುತ್ತಾ ಇದ್ರು. ಇಲ್ಲಿ ಜ್ಞಾನವನ್ನ, ಧರ್ಮವನ್ನ, ಕಾನೂನು, ಕಾವ್ಯ, ಅಲಂಕಾರಗಳನ್ನ ಅವತ್ತಿನ ಕಾಲದಲ್ಲಿ ಅವರು ಬೋಧಿಸ್ತಾ ಇದ್ರು. ನೋಡಿ ಮಕ್ಕಳೇ, ಅವತ್ತಿನ ಒಂದು ಕಾಲಾವಧಿಯಲ್ಲಿ ಈ ಮುಕ್ತ ಮತ್ತು ಮದರಸಾಗಳಲ್ಲಿ ಅಲ್ಲಿ ವ್ಯಾಸಂಗ ಮಾಡತಕ್ಕಂಥ ಒಂದು ವಿದ್ಯಾರ್ಥಿ
ವಿದ್ಯಾರ್ಥಿಗಳಿಗೆ ಜ್ಞಾನವನ್ನ, ಧರ್ಮವನ್ನ, ಕಾನೂನನ್ನ, ಜೊತೆಗೆ ಕಾವ್ಯ ಮತ್ತು ಅಲಂಕಾರ ಶಾಸ್ತ್ರಗಳನ್ನ ಅವತ್ತಿನ ಕಾಲದಲ್ಲಿ ಹೇಳಿಕೊಡ್ತಾ ಇದ್ರು. ಹಾಗಾದ್ರೆ ಈ ಒಂದು ಶಿಕ್ಷಣ ಸಂಸ್ಥೆಗಳು ಅವತ್ತಿನ ಕಾಲದಲ್ಲಿ ರಾಜಾಶ್ರಯವನ್ನ ಪಡ್ಕೊಂಡಿದ್ದವು. ನೋಡಿ ಮಕ್ಕಳೇ, ಅವತ್ತಿನ ಒಂದು ಕಾಲದಲ್ಲಿ ಈ ಶಿಕ್ಷಣ ಕೇಂದ್ರಗಳು ಅಂತ ನಾವೇನು ಕರಿತಾ ಇದ್ದೀವಿ, ಇವು ಅವತ್ತಿನ ಕಾಲದಲ್ಲಿ ರಾಜಾಶ್ರಯವನ್ನ ಅಂದ್ರೆ ಆ ಒಂದು ಸುಲ್ತಾನನ ಒಂದು ಅಧೀನದಲ್ಲಿ ಅವರಿಂದ ಸಹಾಯವನ್ನು ಪಡ್ಕೊಂಡು ಈ ಶಿಕ್ಷಣ ಕೇಂದ್ರಗಳು ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದ್ದವು ಅಂತಕ್ಕಂಥ ಒಂದು ವಿಷಯ ನಮಗೆ ತಿಳಿದು ಬರ್ತಾ ಇದೆ. ಹಾಗಾದರೆ ಇಲ್ಲಿಯವರೆಗೆ ನಾವು ಯಾವ ಯಾವ ವಿಷಯಗಳ ಕುರಿತು ಅಧ್ಯಯನವನ್ನು ಮಾಡಿದ್ದೀವಿ ಅಂತಂದ್ರೆ, ಬಹಮನಿ ಆದಿಲಶಾಹಿಗಳು ಅಂತಕ್ಕಂಥ ಒಂದು ಪಾಠದಲ್ಲಿ ಗೋಲ್ಕೊಂಡದ ಕುತುಬ್ಶಾಹಿಗಳು ಅಂತಕ್ಕಂಥ ಮನೆತನದ ಕುರಿತು ಅಧ್ಯಯನವನ್ನು ಮಾಡಿದ್ದೀವಿ. ಜೊತೆಗೆ ಅಹಮದ್ ನಗರದ ನಿಜಾಂಶಾಹಿಗಳ ಕುರಿತು ಅಧ್ಯಯನವನ್ನು ಮಾಡಿದ್ದೀವಿ. ಬಿರಾರ್ನ ಇಮಾದ್ ಶಾಹಿಗಳು ಈ ಮನೆತನದ ಕುರಿತು ಕೂಡ ಅಧ್ಯಯನ ಮಾಡಿದ್ದೀವಿ. ಈ ಬಹಮನಿ ಆದಿಲಶಾಹಿಗಳು ಕೊಟ್ಟಿರತಕ್ಕಂಥ ಒಂದು ಕೊಡುಗೆಗಳ ಕುರಿತು, ಶಿಕ್ಷಣ ಕ್ಷೇತ್ರಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಯಾವುದು ಅನ್ನೋದ್ರ ಕುರಿತು ಕೂಡ ಅಧ್ಯಯನವನ್ನ ಮಾಡಿದ್ದೀವಿ. ಹಾಗಾದ್ರೆ ಈ ಬಹಮನಿ ಆದಿಲಶಾಹಿಗಳು ಅವತ್ತಿನ ಒಂದು ಕಾಲದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನ ನೀಡಿರ್ತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಅವರು ಶಿಕ್ಷಣದ ಒಂದು ಪೋಷಕರು ಕೂಡ ಆಗಿದ್ದರು, ಶಿಕ್ಷಣ ಪ್ರೇಮಿಗಳು ಕೂಡ ಆಗಿದ್ದರು. ಜೊತೆಗೆ ಅವರು ಮುಕ್ತಬ್ ಮತ್ತು ಮದರಸಾ ಅಂತಕ್ಕಂಥ ಒಂದು ಶಿಕ್ಷಣದ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನ ಮಾಡ್ತಾ ಇದ್ರು. ಅವತ್ತಿನ ಒಂದು ಕಾಲದಲ್ಲಿ ಜ್ಞಾನ ಇರಬಹುದು, ಧರ್ಮ ಇರಬಹುದು, ಕಾವ್ಯ ಇರಬಹುದು, ಅಲಂಕಾರ ಇರಬಹುದು, ಕಾನೂನು ಇರಬಹುದು, ಇವೆಲ್ಲ ವಿಷಯಗಳನ್ನು ಅವತ್ತಿನ ಕಾಲದಲ್ಲಿ ಅಲ್ಲಿ ವ್ಯಾಸಂಗ ಮಾಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರು ಬೋಧಿಸ್ತಾ ಇದ್ರು ಅಂತಕ್ಕಂಥ ಒಂದು ವಿಷಯ ಕೂಡ ನಮಗೆ ತಿಳಿದು ಬರ್ತಾ ಇದೆ. ಹೀಗಾಗಿ ಈ ಒಂದು ಶಿಕ್ಷಣ ಸಂಸ್ಥೆಗಳು ಅವತ್ತಿನ ಕಾಲದಲ್ಲಿ ರಾಜಾಶ್ರಯವನ್ನು ಕೂಡ ಪಡೆದುಕೊಂಡಿದ್ದವು ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಂಡಿದ್ದೀವಿ. ಹಾಗಾದರೆ ಈ ಒಂದು ಅವಧಿಯಲ್ಲಿ ನಿಮಗೆ ಮನೆಗೆಲಸ ಅಂತಂದ್ರೆ ಏನು ಅಂತಂದ್ರೆ, ಬಹಮನಿ ಆದಿಲಶಾಹಿಗಳು ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆಗಳು ಯಾವುವು ಅಂತಕ್ಕಂಥ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನ ಬರೆಯಿರಿ ಅಂತ ಹೇಳ್ತಾ ಈ ಒಂದು ಅವಧಿಗೆ ನಾನು ಏನ್ ಮಾಡ್ತಾ ಇದ್ದೀನಿ, ವಿರಾಮವನ್ನು ನೀಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.